ಅನನ್ಯ ಭಟ್ ಕತೆ ಕಟ್ಟಿದಂತ ಸುಜಾತಾಗೂ ಕೂಡ ವಿಚಾರಣೆಯ ಬಿಸಿ ಇವತ್ತೂ ಮುಂದುವರಿಯುತ್ತೆ. ಇವತ್ತೂ ಕೂಡ ಸುಜಾತಾ ಭಟ್ ವಿಚಾರಣೆಯನ್ನ ಎಸ್ಐಟಿ ಮುಂದುವರಿಸುತ್ತೆ. ನಿನ್ನೆ 12 ಗಂಟೆಗಳ ಕಾಲ ಸುಜಾತಾ ಭಟ್ ವಿಚಾರಣೆಯನ್ನ ನಡೆಸಲಾಗಿತ್ತು. ರಾತ್ರಿ 10 ಗಂಟೆಗೆ ಕಚೇರಿಯಿಂದ ತೆರಳಿದ್ರು ಸುಜಾತಾ. ಬೆಳಿಗ್ಗೆ 10 ಗಂಟೆಗೆ ಬಂದು ರಾತ್ರಿ 10 ಗಂಟೆವರೆಗೂ ಕೂಡ ವಿಚಾರಣೆಯನ್ನ ನಡೆಸಲಾಗಿತ್ತು. ತಾನು ತಂಗಿದ್ದಂಥ ಉಜಿರೆಯ ಲಾಡ್ಜ್ಗೆ ತೆರಳಿದ್ದಾರೆ ಸುಜಾತಾ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇವತ್ತು ಮಹತ್ವದ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಕಳೆದ 3 ದಿನಗಳಿಂದ ನಡೀತಾ ಇದೆ ಸುಜಾತಾ ಭಟ್ ವಿಚಾರಣೆ. ಇವತ್ತು ಕೂಡ ಮುಂದುವರಿಯುತ್ತೆ. ಬಂಧನ ಆಗುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಮಧುಕರ್, ಹೌದು, ಸುಜಾತಾ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬಂಧನ ಮಾಡುವಂಥದ್ದು ಒಬ್ಬ ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಂತದ್ದು. ಯಾಕಂದ್ರೆ ಇಂಥ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದ್ರೆ ಅವರನ್ನ ವಿಚಾರಣೆ ನಡೆಸುವಂತ ಸಂದರ್ಭಗಳಲ್ಲಿ ಅವರು ಕೊಡುವಂತ ಮಾಹಿತಿಗಳು ಬಹಳ ಸುಳ್ಳು ಅಂತ ಅನಿಸಿದಾಗ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಅವರು ಒಪ್ಪಿಸದೇ ಇದ್ದಾಗ ಒಬ್ಬ ತನಿಖಾಧಿಕಾರಿ ಅವರನ್ನ ವಶಕ್ಕೆ ಪಡಿಬಹುದು. ಆದ್ರೆ ಈಗ ಅವರು ಆರಂಭದಿಂದಲೂ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ನಾನು ಹೇಳುವಂಥದ್ದೇ ಸುಳ್ಳು, ನಾನು ಹೇಳಿರುವಂಥದ್ದೇ ಸುಳ್ಳು, ನನ್ನನ್ನ ಬಿಟ್ಟು ಬಿಡಿ ಅನ್ನುವಂತ ರೀತಿಯಲ್ಲಿ ಅವರ ವಾದಗಳು ಮುಂದುವರೆದಿರುವಂಥದ್ದು. ಆದ್ರೆ ಈ ಪ್ರಕರಣ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅವ್ರು ಏನೇ ವಾದಗಳನ್ನ ಮಾಡಿದ್ರು ಕೂಡ ಆ ಸುಳ್ಳಿನ ಹಿಂದಿರುವಂತ ಷಡ್ಯಂತ್ರಗಳನ್ನ ಮತ್ತು ಅದರ ರೀಸನ್ ಗಳನ್ನ ಕೂಡ ಎಸ್ಐಟಿ ತನಿಖೆ ಮಾಡಬೇಕಾಗುತ್ತೆ ಮತ್ತು ತನಿಖೆಯ ಭಾಗವಾಗಿ ಅವರನ್ನ ಈಗಾಗಲೇ ವಿಚಾರಣೆ ನಡೆಸ್ತಾ ಇರುವಂತದ್ದು. ನಾವು ಅನ್ಕೊಂಡು ಬಿರ್ಬೋದು ಇದೊಂದು ಜೆನ್ಯೂನ್ ಕೇಸ್ ಆಗಿದ್ರೆ ಅವರನ್ನ 1 ವಾರಗಳ ಕಾಲ ವಿಚಾರಣೆ ಮಾಡಬೇಕಾಗಿತ್ತು. ಯಾಕಂದ್ರೆ ಒಂದು ಜೆನ್ಯೂನ್ ಕೇಸ್, ಇಂಥದ್ದೊಂದು ಘಟನೆ ನಡೆದಿದೆ, ಇಂಥದ್ದೊಂದು ಪ್ರಕರಣ ಆಗಿದೆ, ಅನನ್ಯ ಭಟ್ ಅನ್ನುವಂತ ಒಂದು ಯುವತಿ ನಾಪತ್ತೆ ಆಗಿದ್ದಾಳೆ ಅಂದಾಗ ಬಹಳ ಪೂರ್ವಾಪರಗಳನ್ನ ಕೆದಕಬೇಕಾಗಿತ್ತು. ಆದ್ರೆ ಈಗಾಗಲೇ ಅವರ ಒಂದು ಟೈಮ್ ಲೈನ್ ಅನ್ನೇ ಎಸ್ಐಟಿ ತಯಾರು ಮಾಡಿದೆ. ಅವರು 2003ರಲ್ಲಿ ಎಲ್ಲಿದ್ರು, 4ರಲ್ಲಿ ಎಲ್ಲಿದ್ರು, 95ರಲ್ಲಿ ಎಲ್ಲಿದ್ರು, 2025ರಲ್ಲಿ 24ರಲ್ಲಿ 23ರಲ್ಲಿ, ಹೀಗೆ ಅನೇಕ ವರ್ಷಗಳ ಟೈಮ್ ಲೈನ್ ತಯಾರು ಮಾಡಿದೆ. ಆ ಟೈಮ್ ಲೈನ್ ಅನ್ನ ಅವರಲ್ಲಿ ಟೈಮ್ ಲೈನ್ ಇಟ್ಕೊಂಡೆ ಅವರನ್ನ ಕ್ರಾಸ್ ಮಾಡಿದಾಗಲೂ ಅವರಿಂದ ಬರುವಂತಹ ಉತ್ತರಗಳು ಬಹಳ ಅವರ ಪ್ರಾಮಾಣಿಕವಾದ ಸುಳ್ಳುಗಳಾಗಿರುತ್ತೆ. ಹಾಗಾಗಿ ಅದನ್ನ ಒಪ್ಪಿಕೊಂಡು ಎಸ್ಐಟಿ ಈಗ ತನಿಖೆಯನ್ನು ನಡೆಸ್ತಾ ಇದೆ. ಅದಕ್ಕೆ ಬೇಕಾದಂತ ಕೆಲವೊಂದು ಕ್ರಾಸ್ ವೆರಿಫಿಕೇಶನ್ ಗಳನ್ನ ಮಾಡ್ತಾ ಇದೆ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಅವರ ತನಿಖಾ ತಂಡ ಬೇರೆ ರೀತಿಯಲ್ಲಿ ಕಲೆಕ್ಟ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಹೀಗಾಗಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಈಗ ರಜೆಯಲ್ಲಿದ್ದಾರೆ. ಅವರೊಂದು ಖಾಸಗಿ ಕಾರ್ಯಕ್ರಮ, ಅವರ ವೈಯಕ್ತಿಕ ಒಂದು ಕಾರಣಗಳಿಗಾಗಿ ಅವರು ಬಿಹಾರಕ್ಕೆ ತೆರಳಿರುವಂತದ್ದು. ಅವರು ವಾಪಸ್ ಬಂದ ಮೇಲೆ ಮತ್ತೆ ಪ್ರಕರಣದ ವಿಚಾರಣೆ ಆಗಬಹುದು. ಇವತ್ತು ಮೊಹಂತಿ ಕೂಡ ಈ ಒಂದು ಕಚೇರಿಗೆ ಬರ್ತಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಒಂದು ವೇಳೆ ಅವರು ಬಂದ್ರೆ ಅವರು ಹೆಚ್ಚಿನ ವಿಚಾರಣೆಗೆ ಅವರನ್ನು ಒಳಪಡಿಸಬಹುದು ಮತ್ತು ಅವರು ಬಂದ ನಂತರ ಅವರನ್ನು ವಶಕ್ಕೆ ಪಡೆದು ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಎಸ್ಐಟಿ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು. ಮಧುಕರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.